ಮದ್ದೂರು ತಾಲೂಕು ಭಾರತೀನಗರದ ಭಾರತಿ ಕಾಲೇಜು ಕುವೆಂಪು ಸಭಾಂಗಣದಲ್ಲಿ ಪದ್ಮಾಜಿ ಮಾದೇಗೌಡ ಪ್ರತಿಷ್ಠಾನದ ವತಿಯಿಂದ ನಡೆದ ಪದ್ಮಾಜಿ ಮಾದೇಗೌಡ ಮಹಿಳಾ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವಾರ್ತಾ ಮತ್ತು ಪ್ರಸಾರ ಇಲಾಖೆ ವಿಶ್ರಾಂತ ಉಪನಿರ್ದೇಶಕಿ ಡಾಕ್ಟರ್ ಟಿಸಿ ಪೂರ್ಣಿಮಾ ಅವರಿಗೆ ಮಂಗಳವಾರ ಮಧ್ಯಾಹ್ನ 12 ಗಂಟೆಯಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಂತರ ಪ್ರಶಸ್ತಿ ಸ್ವೀಕರಿಸಿ ಡಾಕ್ಟರ್ ಟಿಸಿ ಪೂರ್ಣಿಮಾ ಅವರು ಮಾತನಾಡಿ, ಪ್ರತಿಯೊಬ್ಬ ಮಹಿಳೆಯಲ್ಲೂ ಒಬ್ಬ ಸಾಧಕಿ ಇರುತ್ತಾಳೆ. ಗಂಡು ಹೆಣ್ಣು ಎಂಬ ತಾರತಮ್ಯವನ್ನು ಮೊದಲು ನಿಲ್ಲಿಸಬೇಕು. ಆಗ ಮಾತ್ರ ನಮ್ಮ ದೇಶ ಪ್ರಗತಿ ಕಾಣಲು ಸಾಧ್ಯ ಎಂದು ತಿಳಿಸಿದರು. ಕಳೆದ 10 ವರ್ಷಗಳಿಂದ ಪದ್ಮಾಜಿ ಮಾದೇಗೌಡ ಪ್ರಶಸ್ತಿಯನ್ನು ಸಾಧಕರಿಗೆ ನೀಡುತ್ತಿರುವುದು ಸಂತಸದ ವಿಷಯ. ಆದರೆ ಇಂದು ನಾನು ಪದ್ಮಾಜಿ ಮಾದೇಗೌಡ ಪ್ರಶಸ್ತಿಗೆ ಭಾಜನರಾಗಿರುವುದು ಪದ್ಮಶ್ರೀ ಪ್ರಶಸ್ತಿಗಿಂತಲೂ ಮಿಗಿಲಾಗಿದೆ ಎಂದು ಭಾವುಕರಾದರು. ಎಚ್ಕೆವಿ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕಿ ಡಾಕ್ಟರ್ ಲತಾ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸಾಹಿತಿ ಡಾಕ್ಟರ್ ಶೋಭಾಶ್ರೀ ಅವರು ಪ್ರಧಾನ ಭಾಷಣ ಮಾಡಿದರು. ಕಾಲೇಜಿನಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಸಿಬ್ಬಂದಿಗಳಿಗೆ ನಡೆಸಲಾದ ಹಲವು ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಭಾರತಿ ಕಾಲೇಜಿನ ಉಪನ್ಯಾಸಕಿ ಮಮತಾ ನಾಗ್ ಅವರು ರಚಿಸಿರುವ ಪ್ರಮುಖ ಧಾರ್ಮಿಕ ಹಬ್ಬಗಳ ಆಚರಣೆ ಕುರಿತು ಪುಸ್ತಕ ಬಿಡುಗಡೆಗೊಳಿಸಲಾಯಿತು. ವೇದಿಕೆಯಲ್ಲಿ ಪ್ರಸಾದ್, ದಿವಂಗತ ಜಿ ಮಾದೇಗೌಡ ಅವರ ಪತ್ನಿ ಪದ್ಮಾಜಿ ಮಾದೇಗೌಡ, ಶಾಸಕ ಮಧು ಜಿ ಮಾದೇಗೌಡ, ಪದ್ಮಾಜಿ ಮಾದೇಗೌಡ ಪ್ರತಿಷ್ಠಾನದ ಅಧ್ಯಕ್ಷ ಬಿಎಂ ನಂಜೇಗೌಡ, ಬಿಟಿ ಸಿಇಒ ಆಶಯ್ ಜಿ ಮಧು, ಕಾರ್ಯದರ್ಶಿ ಸಿದ್ದೇಗೌಡ, ಟ್ರಸ್ಟಿ ಬಸವೇಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೌಶಲ್ಯ, ಪ್ರಾಂಶುಪಾಲ ಡಾಕ್ಟರ್ ಪಿ ನಾಗೇಂದ್ರ ಉಪಸ್ಥಿತರಿದ್ದರು. ಸ್ವರೂಪವನ್ನು ನಾವು ಮಾರ್ಚ್ ತಿಂಗಳಲ್ಲಿ 8ನೇ ತಾರೀಕನ್ನು ಮಾಡ್ತೀವಿ. ಸಂತೋಷ, ಮಹಿಳೆಯರಿಗೆಲ್ಲರಿಗೂ ಒಂದು ಸ್ಥಾನ ಬೇಕು. 8ನೇ ತಾರೀಕಾದ್ರೂ 10ನೇ ತಾರೀಕಾದ್ರೂ ಕೊಡ್ತೀವಿ, ಸರಿ. ಆದರೆ ನಮ್ಮದೇ ನೆಲದಲ್ಲಿ ನಮ್ಮದೇ ಐಸಿರಿಯಾಗಿ ನಮ್ಮದೇ ಮಹಿಳಾ ದಿನಾಚರಣೆಯಾಗಿ ಆಚರಣೆ ಮಾಡೋದಿದೆಯಲ್ಲ, ಇದು ನನ್ನ ದೃಷ್ಟಿಯಲ್ಲಿ ಹೆಚ್ಚು ಮೌಲ್ಯಯುತವಾದ್ದು ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಸಂಸ್ಥೆಯ ಮುಖ್ಯಸ್ಥರಾದಂಥವರು ಏನು ನಮ್ಮ ನಾಡಿಗೆ ಬೆಳಕನ್ನು ಕಾಣಿಸ್ಬೇಕು ಅಂತ ಹೋರಾಡಿದಂತಹ ಗಾಂಧಿವಾದಿಯೊಬ್ಬರ ಮಡದಿಯವರ ಹೆಸರಿನಲ್ಲಿ ಇಂಥದ್ದೊಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ನಿಜವಾಗ್ಲೂ ಇದು ದಿನಾಂಕ ಪಲ್ಲಟ ಆಗಿರಬಹುದು, ಅದರ ಉದ್ದೇಶ ಅದಕ್ಕಿಂತ ಹೆಚ್ಚು ಮಹತ್ವದ್ದು ಅಂತ ನನಗೆ ಅನಿಸುತ್ತೆ. ಈ ನೆಲದ ಮಣ್ಣಿನ ಮಗಳೊಬ್ಬಳ ಹೆಸರಿನಲ್ಲಿ ಈ ದಿನವನ್ನು ಮಹಿಳಾ ದಿನಾಚರಣೆಯಾಗಿ ಆಚರಣೆ ಮಾಡೋದು ನಿಜವಾಗ್ಲೂ ತುಂಬ ಸಂಭ್ರಮದ ಸಂಕೇತ ಅಂತ ನನಗೆ ಅನಿಸುತ್ತೆ. ಬೆಳಕು ಕೊಟ್ಟವರು, ಬಾಳಿಗೆ ಹಲವಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಂಥವರು, ಲಕ್ಷಾಂತರ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟು ನಾಳಿನ ಬದುಕನ್ನು ಕಟ್ಕೊಳ್ಳೋದಕ್ಕೆ ದಾರಿ ಮಾಡಿಕೊಟ್ಟಂಥವ್ರು, ಅದರಲ್ಲೂ ಹೆಚ್ಚು ನನಗೆ ಮಹಿಳೆಯರಲ್ಲಿ ಕಾಣ್ತಾರೆ. ಮುಂಚೆ ಕಾರ್ಯಕ್ರಮಗಳು ಮಾಡಿದಾಗಲೂ ಹೆಣ್ಮಕ್ಳು ತುಂಬ ಜನ ಇರ್ತಾ ಇದ್ರು. ಇಲ್ಲಿ ಈ ಗ್ರಾಮೀಣ ಪ್ರದೇಶದ ಮಹಿಳೆಯರನ್ನು ಮುಂದಕ್ಕೆ ತಂದುಕೊಂಡು ಅವರಿಗೆ ವಿದ್ಯೆಯನ್ನು ಕೊಡಮಾಡಿ ಒಂದು ಯೂನಿವರ್ಸಿಟಿಯ ಮಟ್ಟಕ್ಕೆ ಬೆಳೆದು ನಿಂತಿರುವಂತಹ ಈ ಒಂದು ಶಿಕ್ಷಣ ಸಂಸ್ಥೆ ನಿಜವಾಗ್ಲೂ ಒಂದು ಸರ್ಕಾರ ಮಾಡಬಹುದಾಗಿರುವುದಕ್ಕೆ ಸಮಾನವಾದ ಕೆಲಸಗಳನ್ನು ಸಮಾನಾಂತರವಾಗಿ ಮಾಡ್ತಾ ಇರೋದು ದೊಡ್ಡ ಹೆಮ್ಮೆ. ನೀವೆಲ್ಲರೂ ಇದಕ್ಕೆ ಸೌಭಾಗ್ಯಶಾಲಿಗಳು.